ನಮಸ್ತೆ ಎಲ್ಲರಿಗೂ. ಸೊ ಈಗ ಹೊರಗಡೆ ಹೋಗಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿ ಒಳಗಡೆ ಬರುವಾಗ ನನಗೊಂದು ಪದ್ಯ ನೆನಪಾಯ್ತು ಗೆಳೆಯರೆ. ಸುಮ್ಮನೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೆ, ನೀವು ಕೇಳಿರ್ಬೋದು ಈ ಪದ್ಯ. ಸೊ ಇದು ನಾನು 4ನೇ ಕ್ಲಾಸಲ್ಲಿ ಒಂದು ನೃತ್ಯ ರೂಪಕವಾಗಿ ಮಾಡಿದ ಪದ್ಯ ಇದು. ಧರಣಿ ಮಂಡಲ ಮಧ್ಯದೊಳಗೆ. ಆದರೆ ಈ ಕಥೆಯಲ್ಲಿ ಬರುವ ಕ್ಯಾರೆಕ್ಟ್ರು ಹುಲಿ ಮತ್ತು ಹಸು. ಧರಣಿ ಮಂಡಲ ಮಧ್ಯದೊಳಗೆ ಪುಣ್ಯಕೋಟಿಯ ಕತೆ ಕೇಳಿರ್ಬೋದು ನೀವು. ಚೆಂದಾಗಿ ನಾನು ಬೇಕಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಕತೆ ಹೇಳೋದಂದರೆ, ಕತೆ ಕೇಳೋದಂದರೆ ಇಷ್ಟ ಅಲ್ಲ, ಕತೆ ಹೇಳೋದಂದರೆ ಇಷ್ಟ. ಯಾಕಂದರೆ ನಾನು ಟೀಚರ್ ಆಗಿದ್ದವಳು. ನಮ್ಮ ಅಕ್ಕನ ಮಕ್ಕಳಿಗಾಗಲಿ ತಂಗಿ ಮಗಳಿಗಾಗಲಿ ಬಂದರೆ ಏನಾದರೂ ಇದೇ ಸಾಂಗನ್ನು ನಾನು ಅವಳಿಗೆ ಹೇಳಿಸಿದ್ದೆ. ಅವಳು ಹತ್ತು ಮಲ್ಕೊಂಡಿದ್ಲು ಒಂದು ದಿವಸ, ಚಿಕ್ಕ ಹುಡುಗಿರುವಾಗ. ಅಂದರೆ ಪುಣ್ಯಕೋಟಿ ಏನು ಮಾಡುತ್ತೆ, ಪ್ರಾಣವನ್ನೇ ತ್ಯಾಗ ಮಾಡಲಿಕ್ಕೆ ಹೋಗ್ತದೆ ನನ್ನ ಕಂದನಿಗೋಸ್ಕರ. ತ್ಯಾಗದ ಸಂಕೇತ ಹಸು ಅಂದರೆ. ಕಾಮಧೇನು ಕಲ್ಪವೃಕ್ಷ, ತುಂಬ ಇದೆ ಮಾತಾಡಲಿಕ್ಕೆ. ಸೊ ಈ ಕತೆ ನಾನು ಹೇಳಲ್ಲ. ಬಟ್ ಈ ಕಥೆಯಲ್ಲಿ ಬರೋದು ಸಿಂಹ ಅಲ್ಲ, ಒಂದು ಹುಲಿ ಬರುತ್ತೆ. ಇದು ಮಗುವನ್ನು ನಾನು ರಕ್ಷಿಸಿ ತಾನು ಬಲಿಪಶು ಆಗುತ್ತೆ. ಕೊನೆಗೆ ಪ್ರಾಣ ಹಾರಿ ಬಿಡ್ತದೆ. ಅದು ಕೇಳಿ ಒಮ್ಮೆ ನೀವು ಯೂಟ್ಯೂಬಲ್ಲಿ ಹಾಕ್ಕೊಂಡು ಎಲ್ಲರೂ ಆ ಪುಣ್ಯಕೋಟಿಯ ಕಥೆಯನ್ನು ಕೇಳಲೇಬೇಕು. ಸೊ ಈ ಪುಣ್ಯಕೋಟಿಯಲ್ಲಿ ಬರುವ ಹುಲಿ ಪುತ್ತೂರಲ್ಲಿ ಸಿಂಹ ಆಗಿದೆ. ಸಿಂಹದ ಒಂದು ಭದ್ರಕೋಟೆನೇ ಇದೆ ಅಂತೆ. ನಾನು ಕಾಸರಗೋಡಿನವಳು, ಕೇರಳದಲ್ಲಿ ಹುಟ್ಟಿದವಳು. ಕರ್ನಾಟಕದಲ್ಲಿ ಇದ್ದೀನಿ, ಕೇರಳದ ಮಗಳು, ಕರ್ನಾಟಕದ ಸೊಸೆ ಅಂತೀನಿ. ಬಟ್ ನನ್ನ ರಕ್ತದಲ್ಲಿ ಕಣದಲ್ಲಿರೋದು ಕೇರಳದ ರಕ್ತ. ಸೊ ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಯಾರನ್ನು ಬೇಕಾದರೂ ಹುಡ್ಕೊಂಡು ಹೋಗ್ತೀನಿ. ಉದಾಹರಣೆನೇ ಪ್ರಶಾಂತ್ ಮನೆಗೆ ನಾನು 2 ಸಲ ಹೋಗಿರೋದು. ಒಂದು ಸಲ ಹೋಗಿದ್ದೆ, ಅದು ಯಾರಿಗೆ ಹೇಳಿರಲಿಲ್ಲ, ಮನೆ ನೋಡಿಟ್ಟು ಬಂದಿದ್ದೆ. ಅವತ್ತಲ್ಲಿ ಪ್ರಶಾಂತ್ ಇರಲಿಲ್ಲ. ಅಕ್ಕಪಕ್ಕದವರಲ್ಲಿ ಕೇಳಿ ಬಂದಿದ್ದು ಪ್ರಶಾಂತ್ ಮನೆ ಹೌದಾ ಇಲ್ವ ಅಂತ. ಅದು ಸಂಜೆ ಆಗಿತ್ತು, ನಾನು ಒಳಗೆ ಹೋಗಿಲ್ಲ. ಸೊ 2ನೇ ಸಲ ನಾನು ಬೆಳಗ್ಗೆನೇ ಎದ್ದು ಪ್ರಶಾಂತ್ ಮನೆಗೆ ಹೋದೆ. ಮತ್ತು ನಿಮಗೆಲ್ಲ ವಿಚಾರ ಗೊತ್ತಿದೆ. ಸೊ ಅನಿತಾ ಒಬ್ಬರನ್ನು ಟಾರ್ಗೆಟ್ ಮಾಡಿದರೆ ಅವರನ್ನು ಹುಡ್ಕೊಂಡು ಹೋಗ್ತಾಳೆ. ಯಾಕಂದರೆ ಅದೊಂದು ಕ್ಲಾರಿಫಿಕೇಷನ್ ತೊಗೊಳ್ಳಿಕ್ಕೆ ಹೋಗಿದ್ದು. ಬಿಡಿ, ಆ ವಿಚಾರ ಬೇಡ. ಇದೇ ಈ ಪ್ರಶಾಂತನ್ನು ಗಾಳ ಹಾಕಲಿಕ್ಕೆ ನೋಡ್ತಾಳೆ ನಮ್ಮ ಕಥೆಯ ಸಿಂಹಿಣಿ. ಅದು ಪಶು, ಅದು ಪ್ರಶಾಂತದೊಂದು ಪಶು. ಒಮ್ಮೆ ಸಿಕ್ತು ಕೈಗೆ, ಮತ್ತೇನೋ ನಿಜ ಬುದ್ಧಿ ಗೊತ್ತಾಗಿ ಹೇಗೋ ಬ್ರೇಕಪ್ ಆದಂಗಿದೆ. ನಾನು ಪ್ರಶಾಂತ್ಗೆ ಮೆಸೇಜ್ ಮಾಡ್ತಾ ಇರ್ತೀನಿ, ನಾರ್ಮಲ್ ಮೆಸೇಜಲ್ಲಿ. ಅವಳದು ಒಂದೊಂದು ವೀಡಿಯೋ ಕಳಿಸ್ತಾ ಇರ್ತೀನಿ. ಆ ಕೆಟ್ಟ ವೀಡಿಯೋಗಳಿದೆಯಲ್ಲ ನನ್ನ ಬಗ್ಗೆ ಮಾಡಿದ್ದೆಲ್ಲ. ಸೊ ಇಂಥ ಲೋ ಕ್ಲಾಸ್ ಜನಗಳ ಜೊತೆ ನಿಮಗೆ ರಿಲೇಷನ್ಶಿಪ್ ಬೇಕಾ ಪ್ರಶಾಂತ್? ಆ ಪಾಡ್ಕಾಸ್ಟಲ್ಲಿ ಕೂತ್ಕೊಳ್ಳೋದಂದರೆ ಅಸಹ್ಯ ಅದು. ಆ ಹೋದ 2 ವ್ಯಕ್ತಿಗಳು ಇದ್ದಾರಲ್ಲ, ಆ ಮಟ್ಟಣ್ಣ, ಅದು ಹನಿ ಟ್ರ್ಯಾಪ್. 2 ವೀಕ್ ಮೈಂಡೆಡ್ ವ್ಯಕ್ತಿಗಳು. ಇವರಿಬ್ಬರೇ ಹನಿ ಟ್ರ್ಯಾಪಿಗೆ ಒಳಗಾಗೋದು. ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಹನಿ ಟ್ರ್ಯಾಪ್ ಬಗ್ಗೆ. ಸೊ ಇವರನ್ನಿಬ್ಬರನ್ನು ಹನಿ ಟ್ರ್ಯಾಪ್ ಮಾಡಿಕೊಂಡು ಈ ಹೆಂಗಸು ಪಾಡ್ಕಾಸ್ಟ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಶುರು ಮಾಡಿದೆ. ಟಾರ್ಗೆಟ್ ಸೌಜನ್ಯ ಹೋರಾಟಗಾರರೆಲ್ಲ ಚಂದ ಹುಡುಗರು. ಇವಳ ಏಜಿಗೆ ಸೆಟ್ ಆಗುವಂಥರನ್ನು ಹುಡುಕ್ತಾಳೆ. ಚಿಕ್ಕ ಹುಡುಗರನ್ನು ಇವಳು ಬಿಡಲ್ಲ. ಮತ್ತು ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಇವಳ್ದು ಕರ್ಮದು. ಕ್ಯಾರೆಕ್ಟರ್ ಅಸಾಸಿನೇಷನ್ ಇದ್ರೆ ತಾನೇ ಅಸಾಸಿನೇಷನ್ ಆಗೋದು ಕ್ಯಾರೆಕ್ಟರ್ ಅಂತ. ಎಷ್ಟು ಸಲ ಇವಳಿಗೆ ಹೇಳಿದ್ದೀನಿ. ಹೆಸರಿಗೆ ಒಬ್ಬಳು ಲಾಯರ್ ಇವಳು. ಕೇಸ್ ಮಾಡೋಕ್ಕೂ ಹೇಳಿದ್ದೀನಿ, ಮಾಡ್ತಾಯಿಲ್ಲ. ಹೆಸರಿಗೆ ಒಬ್ಬಳು ಲಾಯರು. ಒಂದು ದಿವಸನೂ ಯಾರೂ ಕೋರ್ಟಲ್ಲಿ ನೋಡಿಲ್ಲ. ನೀನು ಯಾವ ಸೀಮೆಯ ಲಾಯರ್ ಮಾರೈತಿ ಅಂತ ಕೇಳಿದೆ. ಪುತ್ತೂರು ಸೀಮೆಯದಂತೆ. ಪುತ್ತೂರಲ್ಲಿ ವಿಚಾರಿಸ್ತಾನೆ. ಈಗಲೂ ಹೇಳ್ತೀನಿ, ಆ ಹೆಂಗಸಿದು ಒಂದು ನಂಬರ್ ಇದ್ದರೆ ಕೊಡಿ ಮಾರ್ರಿ ಯಾರಾದರೂ. ಇನ್ಬಾಕ್ಸಲ್ಲಿ ಅದು ಸೆಂಡ್ ಮಾಡಿ. ನಾನು ಹೇಳಲ್ಲ, ಯಾಕಂದರೆ 2 ನನ್ನ ಕೈಯಿಂದ ಫೋನಲ್ಲಿ ಬಿದ್ದರೆ ಅವಳು ಸರಿ ಆಗ್ತಾಳೆ. ಯೂಶ್ವಲಿ ಹೆಚ್ಚಾಗಿ ನಾನು ಎಲ್ಲರನ್ನ ಫೋನಲ್ಲೇ ಸರಿ ಮಾಡ್ತೀನಿ, ಆಯಿತಾ? ನನಗೆ ಫೋನಿಗೆ ಒಂದೇ ಒಂದು ಫೋನ್ಗೆ ಬ್ಲಾಕ್ ಮಾಡಿ ಓಡಿ ಹೋಗ್ತೀನಿ. ನೀನು ಏನಂದಿ, ನೀನು ಫೇಸ್ಬುಕ್ಕಲ್ಲಿ ಬ್ಲಾಕ್ ಮಾಡ್ತೀಯ ಅಂತ ಯಾವುದೊಂದು ಕಮೆಂಟ್ ಹಾಕಿದೆ. ಮತ್ತು ನಾನು ಕೆಲಸ ಮಾಡ್ತಿದ್ದೀನಿ ಮಾರೈತಿ. ನನಗೆ 24 ಗಂಟೆ ನಾನು ಬಿದ್ಕೊಂಡು ಸಾಯ್ಲಿಕ್ಕೆ ಆಗಲ್ಲ, ಗೊತ್ತಾಯ್ತಾ? ನಾನು ಕೆಲಸ ಮಾಡೋಳು. ಫ್ರೀ ಇದ್ದಾಗ ಮಾತ್ರ ವೀಡಿಯೋ ಮಾಡೋದು, ಸಂಜೆ ಹೊತ್ತು. ಸುಜಾತ ಭಟ್ಟಿಗೆ ಮಾತಾಡಿ ನನ್ನನ್ನು ಅವ್ರನ್ನ ಗಲಾಟೆ ಮಾಡಿಸ್ಲಿಕ್ಕೆ ನೋಡಿದ್ವಿ. ಅದೊಂದು ಒಳ್ಳೆ ರೀತಿಯಲ್ಲಿ ರಿಸಾಲ್ವ್ ಆಯಿತು. ಅವರು ನನಗೆ ಕ್ಷಮೆ ಕೇಳಿದರು, ಆಯಿತಾ? ಹೆಂಗ್ಸಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಾನು ಬಿಟ್ಟು ಹೋದ್ಮೇಲೆ, ನಾನು ಅವರ ಕಾಂಟ್ಯಾಕ್ಟಲ್ಲಿ ಇಲ್ಲದ್ಮೇಲೆ ಏನೋ ಸಿಕ್ಕಿದವರಿಗೆಲ್ಲ ಫೋನ್ ಮಾಡಿ ತನ್ನದು ತಪ್ಪಿಲ್ಲ ಅಂತ ಬಿಂಬಿಸ್ಲಿಕ್ಕೆ ನೋಡಿದೆ. ಅದು ಕ್ಲೋಸ್ಡ್ ಮ್ಯಾಟ್ರು. ಅಲ್ಲಿ ನಿಂದು ಆ ಜ್ವಾಲಾಮುಖಿ ಚಾನಲ್ನ ಅದು ಫ್ಲಾಪ್ ಆಯಿತು. ಇನ್ನು ನೀನೊಬ್ಬಳೇ ಬದ್ಕೊಳ್ಬೇಕಷ್ಟೇ.
ಆಯಿತಾ. ನೀನೊಬ್ಬಳೇ ಪಡ್ಕೊಳ್ಬೇಕಷ್ಟೇ. ಇನ್ನು ನಮ್ಮದು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಸಿಗಲ್ಲ. ಆ ಗ್ರೂಪಿಂದ ಅವನನ್ನು ತೆಗೆದು ಹಾಕಿದ್ದೀನಿ, ಬಡ್ಡಿ ಮಗನನ್ನು, ಜ್ವಾಲಾಮುಖಿ ಚಾನಲ್ನ ಮಲ್ಲಿಕಾರ್ಜುನನ್ನು. ಸೊ ನಿಮಗೆ ಇನ್ನು ನನ್ನ ಆಡಿಯೋ ಎಲ್ಲ ಸಿಗಲ್ಲ, ಮೆಸೇಜ್ ಎಲ್ಲ ನಿನ್ನ ಇದಕ್ಕೆ ಚಾನಲ್ಗೆ ಹಾಕಲಿಕ್ಕೆ. ನಿನ್ನ ಮರ್ಯಾದೆಯಿಂದ ನೀನೇ ಕಳ್ಕೊತೀಯ ನೋಡು. ಮರ್ಯಾದೆ ಇಲ್ಲ ಬಿಡು, ಮರ್ಯಾದೆ ಇದ್ದರೆ ನೀನು ಹೀಗೆ ಮಾಡ್ತಿರ್ಲಿಲ್ಲ, ಆಯಿತಾ. ಸೊ ಒಂದು ಅರ್ಥ ಮಾಡ್ಕೊ, ಪುಣ್ಯಕೋಟಿ ಕಥೆಯಲ್ಲಿ ಬರೋದು ಸಿಂಹ ಅಲ್ಲ, ಅದು ಹುಲಿ. ಅದು ಫಸ್ಟ್ ಪಾಠ ನಿಮಗೆ. ಮತ್ತು ನೀನೇನೇನು ಮಾಡ್ತೀನಿ, ನಿನ್ನ ಬಾಗಿಲಿಗೆ ಬಂದವನಿಗೆ ಬೆಲೆ. ಸರ್ವಜ್ಞನ ವಚನಗಳಲ್ಲೇ ಹೇಳ್ತೀನಿ. ನೀನು ಅಂದರೆ ಸ್ಕೂಲಿಗೆ ಹೋಗಿದ್ದಿಂತ ಆಯಿತು, ಅಲ್ಪ ಸ್ವಲ್ಪ ಕನ್ನಡ ಗೊತ್ತಿದೆ ಅಂತ ಆಯಿತು. ನನಗೆ ಕನ್ನಡ ನಿನ್ನಷ್ಟು ಬರಲ್ಲ, ಬಿಕಾಸ್ ಮೈ ಫಸ್ಟ್ ಲ್ಯಾಂಗ್ವೇಜ್ ಇಸ್ ಸಂಸ್ಕೃತ. ಸಂಸ್ಕೃತದಲ್ಲಿ ಬೇಕಾದರೆ ಏನು ಬೇಕಾದರೂ ಹೇಳು, ನಾನು ಮಾತಾಡ್ತೀನಿ. 5ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಸಂಸ್ಕೃತ ಕಲ್ತಿದ್ದೀನಿ ಮತ್ತು ಸ್ವಲ್ಪ ಕಲ್ತಿದ್ದೀನಿ. ಅರ್ಥ ಆಗುತ್ತೆ ಸಂಸ್ಕೃತ, ಚಂದ ಸಂಸ್ಕೃತ ಬರುತ್ತೆ, ಒಳ್ಳೆ ಭಾಷೆಯಲ್ಲಿ ಬರುತ್ತೆ. ನಾಳೆ ಇನ್ನೊಂದು ವೀಡಿಯೋ ಮಾಡಿಬಿಟ್ರೆ ನಾಳೆ ನಿಮಗೆ ಪದ ಪ್ರಯೋಗ ಮಾಡ್ತೀನಿ ಸಂಸ್ಕೃತದಲ್ಲಿ. ಚಂದ ಸಂಸ್ಕೃತ ಬರುತ್ತೆ, ಆಯಿತಾ. ಆಗ ನನ್ನ ಲ್ಯಾಂಗ್ವೇಜ್ ಎಲ್ಲ ನಿಮಗೆ ತೋರಿಸ್ತೀನಿ. ನೀನೇನು ಹೇಳ್ತಿ, ಜ್ವಾಲಾಮುಖಿ ಚಾನಲ್ ನನಗೆ ವಾಯ್ಸ್ ಮೆಸೇಜ್ ಕಳಿಸಿ. ನಾನು ಒಂಟಿ ಮಹಿಳೆ ಅಲ್ವಾ, ನನಗೆ ಯಾರೂ ಇಲ್ಲ, ತೋರಿಸ್ಕೊಡ್ತೀನಿ ನನ್ನ ಪವರು. ಮೊನ್ನೆ ನಿನ್ನ ಇದೇ ಪ್ರಶಾಂತ್ ಹೋಗಿ ಕೋಟ ಸ್ಟೇಷನ್ಗೆ ಸಂಜೆ ಹೋಗಿದ್ದೆ, 2ನೇ ದಿವಸ. ನಾನು ಅವನ ಮನೆಗೆ ತುಳಸಿಗೆ ದೀಪ ಇಟ್ಟೋದೆ. ಮತ್ತು ಅಲ್ಲೊಂದು ಹೋಟೆಲ್, ಕೋಸ್ಟಲ್ ಪ್ಯಾರಡೈಸ್ ಹೋಟೆಲಿಗೆ ಗಲಾಟೆ ಮಾಡ್ತೀನಿ ಅಂತ. ಹೋಟೆಲ್ನವರು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಹೋಟೆಲಲ್ಲಿ ಹೋಗಿ ಚಿಕ್ಕು ಶೇಕು, ಮಿಲ್ಕಿ, ಗೋಬಿ ಚೀಲಿ ಎಲ್ಲ ತಿಂದು ಬಂದಿದ್ದು. ಆ ಮೇಡಮನ್ನು ನನಗೆ ತುಂಬ ಪರಿಚಯ, ನಾನೊಂದು ಕ್ಲಾರಿಫಿಕೇಷನ್ಗೆ ಹೋಗಿದ್ದು. ಈ ವ್ಯಕ್ತಿ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಸ್ಟೇಷನಿಂದ ನನ್ನ ಅಕ್ಕನಿಗೆ ಕಾಲ್ ಹೋಗುತ್ತೆ, ಅಕ್ಕ ಸರಿ ಬೈದು ಸ್ಟೇಷನ್ಗೆ, SIಗೆ. ಸೊ ನನ್ನ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಇದೆ. ಮೊನ್ನೆ ಒಬ್ಬರು ಹೇಳಿದರು, ಪ್ರಜ್ಞಾ ಮೇಡಮ್ ಬಾಂಬೆಯಿಂದ ಫೋನ್ ಮಾಡಿ, ನಿಮ್ಮ ಫ್ಯಾಮಿಲಿ ನೋಡಿದರೆ ಖುಷಿ ಆಗುತ್ತೆ, ನೀವು ಇಷ್ಟು ಇದು ಮಾಡಿದ್ದು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ. ಮಾಡಿಯೇ ಮಾಡ್ತಾರೆ, ಯಾಕೆ ಅನಿತಂದು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ಫ್ಯಾಮಿಲಿ ಸಪೋರ್ಟ್ ಮಾಡಲೇಬೇಕು. ಬುರುಡೆ ಹೋರಾಟದಿಂದ, ಬುರುಡೆ ಗ್ಯಾಂಗಿನ ಈ ಸೌಜನ್ಯ, ನಕಲಿ ಸೌಜನ್ಯ ಹೋರಾಟದಿಂದ ನಾನು ಹೊರಗೆ ಬಂದಾಯಿತು. ಸುಮ್ಮನೆ ರಕ್ಕೆ ಈ ಹೋರಾಟಗಾರರು ಬಿಡ್ತಾ ಇಲ್ಲ. ಹೋರಾಟಗಾರರು ಎಲ್ಲ ಹೋದ್ರೆ ಹಿಂದೆ ಸೋದ್ರೆ. ಅವ ವಿಶ್ವಾಸ ಶೆಟ್ಟಿ ಅಂತ ಅಪ್ಪ ಅಮ್ಮನಿಗೆ ಹುಟ್ಟದ ತಿಮರೋಡಿದು ಒಂದು ಅಕ್ರಮ ಸಂತಾನ ಇದೆ, ವಿಶ್ವಾಸ ಶೆಟ್ಟಿ ಅಂತ. ಅದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಅಪ್ಪ ಅಮ್ಮ ಇಲ್ಲದವರಿಗೆ ನಾನು ಆ ಕಡೆನೇ ಹೇಳ್ತಿದ್ದೆ, ಡಿ ಗ್ಯಾಂಗಿನದು ವೀರೇಂದ್ರ ಹೆಗ್ಡೆ ಅವ್ರದ್ದು ಸಂತಾನ ಅಂತ. ಅದೇ ಇದು ತಿಮರೋಡಿ ಸಂತಾನ ಒಂದಿದೆ, ಅಪ್ಪ ಅಮ್ಮ ಇಲ್ಲದ್ದು, ಫೇಕ್ ಐಡಿಗಳು ಕೆಲವಿದೆ ಬಗಳೋದು. ಒಂದು ಸ್ವಾತಿ ಕೋಲಲು, ಒಂದು ವಿಶ್ವಾಸ ಶೆಟ್ಟಿ, ಬೇರೆ ಯಾರು ನನ್ನ ತಂಟೆಗೆ ಈಗ ಬರಲ್ಲ. ಬಂದವರಿಗೆ ಗೊತ್ತು ಅನಿತಾ ಏನು ಮಾಡ್ತಾಳೆ ಅಂತ. ಇನ್ನು ರವಿಕಾ ಅವರು ಕೂಡ ಬರಲ್ಲ ಅನ್ನಿಸ್ತವೆ, ಬಿಕಾಸ್ ರವಿಕಾ ಅವ್ರಿಗೆ ಗೊತ್ತಾಯಿತು ಅನಿತಾ ಯಾರು ಅಂತ. ಅನಿತಾ ಯಾವುದಕ್ಕೂ ಬಗ್ಗಲ್ಲ. ಅನಿತಾ ನನ್ನ ಪ್ರವೋಕ್ ಮಾಡಿದೆ, ಅನಿತಾ ಬಗ್ಗಲ್ಲ. ತಮಾಷೆ ಎಷ್ಟು ಬೇಕಾದರೂ ಮಾತಾಡ್ತೀನಿ, ಆಯಿತಾ. ಕೆಣಕಿದ್ರೆ ಮಾತ್ರ ಅನಿತಾ ಯಾರು ಅಂತ ಗೊತ್ತಾಗಿದೆ. ಸೊ ನಾನು ಪ್ರಶಾಂತ್ ಮನೆಗೆ ಹೋಗ್ತಿದ್ದರೆ ನಾನು ಶೈಲಜನ್ ಮನೆಗೆ ಹೋಗ್ತೀನಿ. ನಾರಾವಿಗೆ ಸದ್ಯಕ್ಕೆ ಹೋಗಲ್ಲ, ಯಾಕಂದರೆ ನಾರಾವಿಯ ತಾಯಿ ತೀರ್ಕೊಂಡಿದ್ದಾರೆ. 3ನೇ ತಾರೀಕಿಗೆ ಕಾರ್ಯಕ್ರಮ, ನನಗೆ ಇನ್ವಿಟೇಷನ್ ಬಂದಿದೆ ಬೇರೆಯವ್ರ ಹತ್ರ. ಸೊ ಆ ದುಃಖ ಇದರಲ್ಲಿ ಇರುವಾಗ ನಾವು ಹೋಗಿ ಇದು ಮಾಡೋದು ಸರಿ ಇಲ್ಲ. ಅವಳಿಗೆ ಒಂದು ಪೆಟ್ಟು ದೇವರು ಕೊಟ್ಟಾಯಿತು, ಆಯಿತಾ. ಎಲ್ಲರಿಗೂ ಬರುತ್ತೆ ಸಾವು, ಎಲ್ಲರಿಗೂ ಬರುತ್ತೆ, ನನಗೂ ಬರುತ್ತೆ ನಾಳೆ. ಬಟ್ ಈ ಟೈಮಲ್ಲಿ ಬರಬಾರ್ದಿತ್ತು ಆ್ಯಕ್ಚುಲಿ. ಆ ಹೆಂಗಸು ಭಾರಿ ಹಾರಾಡ್ತಾ ಇತ್ತು. 1 ವಾರದಿಂದ ಕೇಳ್ತಾ ಇದ್ದೀನಿ ಏನಾಯಿತು ಹೆಂಗಸಿಗೆ, ಎಲ್ಲಿ ಸುದ್ದಿ ಇಲ್ಲ, ವಾಟ್ಸಪ್ ಅದು ಕೂಡ ಮೆಸೇಜ್ ಇಲ್ಲ ಅಂತ. ಮತ್ತು ನನಗೆ ನ್ಯೂಸ್ ಗೊತ್ತಾಯಿತು. ಸೊ ಸದ್ಯಕ್ಕೆ ಆ ಕಾರ್ಯಕ್ರಮ, ಮತ್ತು ಅವಳಿಗೆ ಅಮ್ಮನ ಮೇಲೆ ವಿಶೇಷ ವ್ಯಾಮೋಹ ಏನು ಇಲ್ಲ ನನ್ನ ಪ್ರಕಾರ. ತಾಯಿ ಮನೆಗೆ ಹೋಗ್ತಾ ಇರಲಿಲ್ಲ, ಅಣ್ಣಂದಿರೆಲ್ಲ ಸ್ವಲ್ಪ ದೂರ ಮನೆಯಿಂದ ಅವತ್ತೇ ಹೊರಗೆ 40 ದಿವಸದ ಬಾಣಂತಿಯನ್ನು ಹೊರಗೆ ಹಾಕಿದೆ, ಏನೋ ಒಂದು ಸ್ಟೋರಿ ಹೇಳಿದ ನೆನಪು. ಇಲ್ಲಿ ಆ ಹೆಂಗಸಿಗೆ ಅಮ್ಮ ತಮ್ಮ ಯಾರೂ ಇಲ್ಲ, ಅದು ಮಗನ ಜೊತೆ ಒಬ್ಬಂಟಿಗಳಾಗಿರೋದು. ಸಾಧ್ಯ ಆದರೆ ಶೈಲಜಾ ನೀನೊಂದು ಮನೆ ಕಟ್ಟಿಕೊಡು, ನಾನೊಂದು ಸಂಕಲ್ಪ ಮಾಡಿದ್ದೆ, ಆಗಲಿಲ್ಲ. ಇಂಥ ಉಪಕಾರಗಳೆಲ್ಲ ಮಾಡ್ಬೋದಲ್ಲ ನಿಮಗೆ. ಪ್ರಶಾಂತ್ ಅಂತ ಬಿಟ್ಬಿಡು, ಪ್ರಶಾಂತ್ ಮ್ಯಾಟ್ರಿಗೂ ನನಗೆ ಬರೋದಿಲ್ಲ. ಯಾಕಂದರೆ ಅವ್ರಿಗೆ ಇವಾಗಲೂ ನಾನು ಮೆಸೇಜ್ ಮಾಡ್ತಾಯಿದ್ದೀನಿ ನಿನ್ನ ವಿಷಯದಲ್ಲಿ. ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ಕಳಿಸ್ತಾ ಇದ್ದೀನಿ ಅವರಿಗೆ ನಾರ್ಮಲ್ ಮೆಸೇಜಲ್ಲಿ. ನೋಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ವಾಟ್ಸಪ್ಪಲ್ಲಿ ಬ್ಲಾಕು, ಕಾಲ್ ಬ್ಲಾಕು. ನೆಕ್ಸ್ಟ್ ಟೈಮ್ ಉಡುಪಿಯಲ್ಲಿ ಬರುವಾಗ ಸಿಗ್ತೀನಿ ಅವರಿಗೆ, ನಾನು ಮಾತಾಡ್ತೀನಿ. ನಮ್ಮಿಬ್ಬರ ಸಮಸ್ಯೆಯನ್ನು ನಾನೇ ಪರಿಹಾರ. ನಿನಗೆ ಒಂದು ದೊಡ್ಡ ನಮಸ್ಕಾರ, ನಿನ್ನ ಉಪಕಾರನೇ ಬೇಡ ನನಗೆ, ಆಯಿತಾ. ಸೊ ನಿನಗೆ ಯಾವ ಭಾಷೆಯಲ್ಲಿ ಹೇಳಿದರೂ ನಿನಗೆ ನಾಟೋದಿಲ್ಲ, ನೀನು ಹಾರಾಡ್ತಾ ಇರು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂತಿದ್ರೆ ಮತ್ತು ನಾನೊಂದು ಚಾಲೆಂಜ್ ಆಗ್ತೀನಿ. ನೀನು ಒಂದೇ ಅಪ್ಪನಿಗೆ ಹುಟ್ಟಿದರೆ, ನನ್ನ ನಂಬರು ಎಲ್ಲರಲ್ಲೂ ಇದೆ, ಆ ಜ್ವಾಲಾಮುಖಿಯಲ್ಲಿ ಎಲ್ಲ ಇದೆ, ನೀನು ನನಗೆ ಕಾಲ್ ಮಾಡಲೇಬೇಕು. ಇಲ್ಲಾಂದರೆ ನೀನನ್ನು ಹುಡ್ಕೊಂಡು ಬರೋದು ನಾನು ಗ್ಯಾರಂಟಿ. ನೀನು ಮಾನ ಮರ್ಯಾದೆ ಇದ್ದರೆ ಪ್ರಶಾಂತ್ ಅಲ್ಲಿ ಇರೋ ಪ್ಲೇಸಲ್ಲಿ ನನ್ನನ್ನು ಕೂತ್ಕೊಳಿಸಿ ಪಾಡ್ಕಾಸ್ಟ್ ಮಾಡು. ನಾನು ಸಹ ಹೋರಾಟಗಾರ್ತೀನಿ, ಈಗೆಲ್ಲ ಎಕ್ಸ್ ಹೋರಾಟಗಾರ್ತಿ, ಮಾಜಿ ಹೋರಾಟಗಾರ್ತಿ. ನನ್ನ ಅನುಭವಗಳನ್ನು ನಾನು ಹೇಳ್ತೀನಿ. ಹೋರಾಟದಲ್ಲಿ ನನಗೆ ಎಷ್ಟು ತೊಂದರೆ ಕೊಟ್ಟರು ಡಿ ಗ್ಯಾಂಗಿನವರು. ನಮಗೆ ಡಿ ಗ್ಯಾಂಗಿನವರನ್ನೇ ದೂರ, ಧರ್ಮಸ್ಥಳ ಗ್ಯಾಂಗಿನವರನ್ನೇ ದೂರ ನಮಗೆ. ಯಾಕಂದರೆ ನಿನ್ನ ಶತ್ರುಗಳೆಲ್ಲ ಅಲ್ಲಿರೋದಲ್ಲ. ತುಂಬ ಇದೆ ಅವ್ರ ಬಗ್ಗೆನೂ ಮಾತಾಡಲಿಕ್ಕೆ. ಮಾತಾಡಿದ್ದಕ್ಕೆ ನನಗೆ 10-9 ಕೇಸ್ ಹಾಕಿರೋದು, ಗೊತ್ತಾಯ್ತಾ. ನನಗೆ ಮೂಡುಬಿದ್ರೆಯಲ್ಲಿಂದ ಒಂದು ಕೇಸ್ ಅಂಬಿಕಾ ಮೇಡಮ್ ನಂದು ಒಟ್ಟಿಗೆ ಇರೋದು, ಅದು ಅವರು ನೋಡ್ಕೋತಿದ್ದಾರೆ.
ಧರ್ಮಸ್ಥಳದ ಕೇಸು ಬೆಳ್ತಂಗಡಿ ಕೋರ್ಟಲ್ಲಿರೋದು ಸಿರಾಜುದ್ದೀನ್ ನೋಡ್ಕೋತಿದ್ದಾರೆ, ಅದು ಮಹೇಶ್ ಅಣ್ಣನೇ ಮಾಡಿಕೊಟ್ಟಿದ್ದು. ಬೇರೆ ನನಗೆ ಊರಲ್ಲಿ ಕೇಸಿಲ್ಲ, ಇಲ್ಲಾಂದರೆ ನಿನಗೆ ಕೇಸಿಲ್ಲ ವಕೀಲು, ನೀನು ಕೇಸಿಲ್ಲದ ವಕೀಲಿಗೆ ಕೊಡ್ತಿದ್ದೆ ನನ್ನ ಕೇಸುಗಳು, ದುಡ್ಡು ಕೊಡ್ತಿದ್ದೆ, ನಾನೇನು ಫ್ರೀ ಮಾಡಿಸಲ್ಲ. ಒಂದು ಕೇಸಿಗೆ ಇಷ್ಟಿಷ್ಟು ನಾನು ಕೊಡ್ತೀನಿ, ಬಾಕಿ ಎಲ್ಲ ಕೇಸ್ ಇರೋದು ಬೆಂಗಳೂರಲ್ಲಿ, ಅದು ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಿಶ್ಚಲ್ ಜೈನ್, ಹರ್ಷೇಂದ್ರ ಹೆಗ್ಡೆ ಅವರ ಮಗ ಹರ್ಷೇಂದ್ರ ಜೈನ್ ಮಗ ನಿಶ್ಚಲ್ ಜೈನ್ ಕೊಟ್ಟ ಕೇಸ್, ಅದು ನಿಮಗೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ. ಅವನು ಬಂದರೆ ಸ್ವಲ್ಪ ಕ್ರಾಸ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಸ್ಟ್ರಾಂಗ್ ಅಡ್ವೊಕೇಟ್ ಬೇಕಾಗುತ್ತೆ. ಸೊ ನಿನ್ನಲ್ಲಿ ಆಟ್ಬಿಟ್ಟು ನೀನು ಕೋರ್ಟಿಗೆ ಹೋಗೋದು ಹೆಂಗಸರಿಗೆಲ್ಲ, ಅದು ಲಾಯರಿಗೆಲ್ಲ ಕೊಡೋಕ್ಕಾಗೋ ಕೇಸಲ್ಲ. ನಿಮಗೆ ನಾನೊಂದು ಉಪದೇಶ ಮಾಡ್ತೀನಿ ಕೊನೆಗೆ, ನಿನ್ನ ಅಮ್ಮನ ಸ್ಥಾನದಲ್ಲಿ ನಿಂತು ನಾನೊಂದು ಉಪದೇಶ ಮಾಡ್ತೀನಿ. ಯಾಕಂದರೆ ಒಂದು ಸಲ ನೀನು ಹೇಳಿದಿ ನಿನ್ನಕ್ಕಿಂತ 3 ಪಾಲು ವಯಸ್ಸಾಯಿತು ಅಂತ, ತಿಳ್ಕೊ. ನನಗೊಂದು 60 ವಯಸ್ಸಾಯಿತು. ಸೊ ನೀನು 20 ವರ್ಷದ ಸುರಸುಂದರಿ, ನಿನಗೊಂದು ಉಪದೇಶ ಮಾಡ್ತೀನಿ ನಾನು. ಶೈಲಜಾ, ನಾಳೆಯಿಂದ ನಿನ್ನ ಆ ಕಪ್ಪು ಕೋಟಿಗೆ ಒಂದು ವ್ಯಾಲ್ಯೂ ಇದೆ. ನೀನು ಕಲಿತ LLBಗೂ ಒಂದು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಹೋಗಿ, ಇಲ್ಲಾಂದರೆ ಸಿಕ್ಕಿ ಬೀಳ್ತಿ ಕೋರ್ಟಲ್ಲಿ. ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೇಸ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡು ನೀನು, ಆಯಿತಾ? ನಿಮಗೆ ಒಳ್ಳೆ ನಾಲೆಜ್ ಇದೆ, ನಿಮಗೆ ವಾದ ಮಾಡಲಿಕ್ಕೂ ಗೊತ್ತಿದೆ, ನಿಮಗೆ ಮಾತಾಡಲಿಕ್ಕೂ ಗೊತ್ತಿದೆ. ನೋಡೋಕ್ಕೂ ನೀನು ಫಿಲ್ಟರ್ ಹಾಕಿದರೆ ಚೆಂದ ಇದೆಯಾ, ನಾರ್ಮಲಲ್ಲಿ ಚೆಂದ ಇಲ್ಲ. ಸೊ ನಿಮಗೆ ಕೋರ್ಟಿಗೆ ಹೋಗಿ ಒಂದು 4 ಕಾಸು ಸಂಪಾದನೆ ಮಾಡು. ಯೂಟ್ಯೂಬ್ ಇರಲಿ ನಿಮ್ಮ ಪ್ಯಾಷನು, ಅದು ಸೈಡಿಗಿರಲಿ, ದಿನಕ್ಕೊಂದು ಯೂಟ್ಯೂಬ್ 1-2 ಮಾಡು. ಬಟ್ ನಿನ್ನ ಮೇನ್ ಪ್ರೊಫೆಷನು, ಈಗ ನಾನು ಯೂಟ್ಯೂಬ್ ಮಾಡ್ತೀನಿ, ಅದು ನನ್ನ ಇಶ್ಯೂ ರಿಸಾಲ್ವ್ ಆಗೋ ತನಕ. ಮತ್ತು ನಾನು ಯೂಟ್ಯೂಬಿಂದ ಫೇಸ್ಬುಕ್ಕಿಂದೆಲ್ಲ ಟಾಟಾ ಬೈ ಬೈ, ಅದು ಮೊದಲು ಸಹ ಗೊತ್ತು. ನನ್ನ ಕೆಲಸ ಆದಮೇಲೆ ಹೋಗ್ತೀನಿ, ಯಾಕಂದ್ರೆ ನನಗೊಂದು ದುಡ್ಡು ಒಳ್ಳೆ ಕೆಲಸ ಇದೆ, ಸಂಬಳ ಕೊಡುವಾಗ ನಿಯತ್ತಾಗಿ ಕಂಪನಿಯಲ್ಲಿ ಕೆಲಸ ಮಾಡಬೇಕು ತಾನೆ, ಆಯಿತಾ? ಮತ್ತು ನಾನೊಂದು ಒಳ್ಳೆ ಉದ್ಯೋಗದ ಒಂದು ಇದನ್ನು ಹೇಳಿದ್ದೀನಿ, ನಿಮಗೆ ಸಾಧ್ಯ ಆದರೆ, ಕೆಲಸ ಇಲ್ಲ ಅಂದರೆ ನಿಂಗೆ BPO-ಅಲ್ಲಿ ಟೆಲಿಕಾಲಿಂಗ್ ಮಾಡಲಿಕ್ಕಾಗುತ್ತಾ? ಸ್ವಲ್ಪ ಸಂಬಳ ಕೊಡ್ತೀನಿ ನಾನು, ಆಯಿತಾ? ಒಂದು 10-15 ಸಾವಿರ ಕೊಡುವ, ಮನೆಯಲ್ಲೇ ಕೂತ್ಕೊಂಡು ಮಾಡು, ಅದು ಬೇಕಾದರೆ ಕೆಲಸ ಕೊಡೋಣ. ಮತ್ತು ಯಾರ್ಯಾರು ಎಡಿಟ್ ಮಾಡಿದ ಫೋಟೋಗಳನ್ನೆಲ್ಲ ಹಾಕಿ ಕುಣಿದಾಡೋದು, ಕುಣಿದು ಕುಪ್ಪಳಿಸೋದು, ನಿಮಗೆ ಅಲ್ಲಿ ಫೇಸ್ಬುಕ್ಕಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ ನೋಡಿ ನಿಮಗೆ ಉಪದೇಶ, ಆಯಿತಾ? ಸೊ ಇರಲಿ, ಏನಾದರೂ ನಿಂಗೆ ಎಷ್ಟು ಹೇಳಿದ್ರೂ ಭಾಷೆ ಇಲ್ಲ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಕು. ನನಗೆ ಇವತ್ತು ಬೇಗ ಮಲ್ಕೋಬೇಕು. ಟೈಮ್ ಎಷ್ಟಾಯಿತು? ಟೈಮ್ ಆಗ್ತಾ ಬಂತು, ಸ್ವಲ್ಪ ಕೆಲಸದ. ಈಗ 9 ಗಂಟೆ ಆಯಿತು, 10 ಗಂಟೆ ಒಳಗೆ ನನಗೆ ಮಲ್ಕೊಂಡಾಗಬೇಕು. ಯಾಕಂದ್ರೆ ನಾನು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ ಡೈಲಿ, ಆಯಿತಾ? ಸೊ ತುಂಬ ಕೆಲಸ ಇದೆ ಮಾಡೋಕ್ಕೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸಿಂಹಿಣಿ, ಗುಡ್ ನೈಟ್.